ಕಳ್ಸು ಅಂದಿದ್ದಕ್ಕೆ ವಿಶಾಲ್ ಒಪ್ಕೊಂಡಿದ್ದು ನೈನಿ. ಇಲ್ಲ ಅಂದ್ರೆ ಅತ್ತೆ ಒಬ್ರೇ ಹೋಗ್ತಿದ್ರು. ಹೋಗಿದ್ದು ಇಬ್ರಲ್ಲ ಅದಕ್ಕೆ, ಮೂವರು. ಉಲಿಚಿನ ಮರ್ತ್ ಬಿಟ್ರಿ ಅನ್ಸುತ್ತೆ ನೀವು. ಅವಳನ್ನ ಹಾವಿನ ಮರಿ ತರ ನೋಡ್ತಿದ್ದಾರೆ. ನನ್ ಮಿಸ್ಟೇಕು. ಸುಮ್ನ ಕೂಡ ಎಷ್ಟ್ ಟೆನ್ಷನ್ ಮಾಡ್ಕೊಂಡಿದ್ದಾಳೋ. ಟೆನ್ಷನ್ ಮಾಡ್ಕೋತಿಲ್ಲ ಅವಳು, ಟಾರ್ಚರ್ ಮಾಡ್ತಾ ಇದ್ದಾಳೆ. ಏನಾಯ್ತೋ? ನನ್ ಮಗಳು ನನಗ್ ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಮಾಮ್ ಜೊತೆ ಕಳಿಸ್ಬೇಕಾದ್ರೆ ಟಾಟಾ ಮಾಡಿದ್ಲು. ಹೋಗಾದ್ಮೇಲೆ ಟೆನ್ಷನ್ ಮಾಡ್ಕೊಂಡು ನನಗೆ ಹಿಂಸೆ ಕೊಟ್ರೆ ನಾನೇನ್ ಮಾಡ್ಲಿ? ಆ ಸರ್ಪದ್ವೀಪ ಎಲ್ಲಿದೆ, ಹೇಗ್ ಹೋಗ್ಬೇಕು ಅಂತನೂ ಗೊತ್ತಿಲ್ಲ. ಗೊತ್ತಿದ್ರೆ ಹೋಗ್ಬೇಕು ಅನ್ಕೊಂಡಿದ್ಯಾ ನೈನಿ? ಗಾಯತ್ರಿನ ಉಲುಚಿ ಪುಟ್ಟಿನ ಕರ್ಕೊ ಬರ್ಬೋದಲ್ವಾ ಅಂತ. ನೈನಿ, ಅದು ಸಾಧ್ಯ ಆಗೋ ಕೆಲಸ ಅಲ್ಲ. ಹೌದು, ಮಾಮ್ ಮನೆ ಹೊಸ್ಲಿಂದ 100 ಹೆಜ್ಜೆ ಕೂಡ ಮುಂದಕ್ಕೆ ಹೋಗಿರೋದಿಲ್ಲ. ಆಮೇಲೆ ಅಲ್ಲಿಂದ ಅದೃಶ್ಯ ಆಗೋಗಿದ್ದಾರೆ. ಅದು ಈ ಲೋಕದಲ್ಲಿ ಇಲ್ಲ ಅಂತ ಅನ್ಸತ್ ನಂಗೆ. ಉಲುಚಿ ಸರ್ಪ ರೂಪದಲ್ಲಿರೋದ್ರಿಂದ ಸರ್ಪದ್ವೀಪದಲ್ಲಿರೋ ಹಾವುಗಳು ಅವಳನ್ನೇನು ಮಾಡಕ್ಕಾಗಲ್ಲ. ಆದ್ರೆ ಗಾಯತ್ರಿನ ಅತ್ತೆನ ಏನ್ ಮಾಡ್ತಾವು ಅಂತ ಭಯ ಆಗ್ತಿದೆ. ಅತ್ತೆನ 100 ಹಾವು ಕಚ್ಚಿದ್ರು ಏನು ಪ್ರಾಬ್ಲಮ್ ಇಲ್ಲ ಬಿಡು. ಇಲ್ಲ ಇಲ್ಲ ಅಕ್ಕ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ವಿಶಾಲಾಕ್ಷಮ್ನವ್ರು ಬರ್ದಿರೋ ವಿಧಿ ಬೇರೆನೇ ಇದೆ. ಅದ್ ನಿನಗ್ ಕೂಡ ಗೊತ್ತಲ್ವಾ ಅಕ್ಕ? ಏನ್ ಗೊತ್ತು? ಏನೋ ಬಿಡ, ನಾನೇ ಟೆನ್ಷನಲ್ಲಿ ಹೀಗೆ ಮಾತಾಡ್ತಿರ್ತಾಳ ಅಷ್ಟೆ. ಆದರೆ 100 ಹಾವುಗಳು ಇರುವಂತಹ ಸರ್ಪದ್ವೀಪದಲ್ಲಿ ಒಂದೊಂದು ಹೆಜ್ಜೆನೂ ಹಾಕೋದು ಕೂಡ ತುಂಬಾ ಕಷ್ಟ. ಹೀಗ್ ಮುಂದೆ ಹೋಗಿ ಹಾಗೆ ಹಿಂದೆ ಬರಕ್ ಆಗಲ್ಲ ಅಲ್ವಾ? ಕರಡಿ ಅನ್ನೋ ಹಾವಿನ ತಲೆ ಮೇಲೆ ದೀಪ ಬೆಳಗಿಸ್ಬೇಕು ಅಂತ ಹೇಳಿದ್ದಾರೆ. ದೀಪ ಬೆಳಗ್ಸೋ ಅಷ್ಟರಲ್ಲಿ ಯಾರ ದೀಪ ಆರೋಗುತ್ತೆ ಅಂತ ಗೊತ್ತಿಲ್ಲ. ಹೀಗ ಅಪ್ಶಕ್ ನನ್ ಮಾತುಗಳನ್ನ ಆಡ್ಬೇಡಿ ವಿಕ್ರಾಂತ್ ಅವ್ರೆ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ಬೇಕು ಅವರು. ಹೋಗಿರೋ 10 ಜನರ ಜೊತೆ ವಾಪಸ್ ಬರ್ತಾರೇನೋ. ಆ ರೀತಿ ಹೇಗಾಗುತ್ತೆ ಅದಕ್ಕೆ? ಅವರು 2 ಹಾವುಗಳನ್ನ ಭುಜದ ಮೇಲೆ ಎತ್ಕೊಂಬಂದ್ರೆ ಆಗುತ್ತಲ್ವಾ? ಒಂದ್ ವೇಳೆ ಊಹೆಗ್ ಮೀರಿ ಸರ್ಪದ್ವೀಪದಲ್ಲಿ ತಿಲೋತ್ತಮ ಮತ್ತೆ ಪ್ರಾಣ ಏನಾದ್ರೂ ಹೋಯ್ತು ಅನ್ಕೋ. ಈ ಕೈಯಲ್ಲಿ ಉಲುಚಿ ಹಾವಾಗಿ ಇದ್ದಾಳೆ. ಅದಕ್ಕೆ ಹಾವುಗಳು ನನ್ನ ಕಚ್ತಾ ಇಲ್ಲ ಅನ್ಸುತ್ತೆ. ಈ ಗಾಯತ್ರಿ ಕೈಯಲ್ಲಿ ನಾಗರೇಖೆ ಇರೋದಕ್ಕೆ ಸ್ವಲ್ಪನೂ ಭಯ ಇಲ್ಲದೆ ಕೂತಿದ್ದಾಳೆ ಅನ್ಸುತ್ತೆ. ಕರಡಿ ಹಾವು ಎಲ್ಲಿದೆಯೋ ಏನೋ. ದೀಪ ಹೇಗೆ ಬೆಳಗಿಸ್ಬೇಕು, ಏನು ಮಾಡಬೇಕು, ಭಯ ಆಗ್ತಿದೆ. ಎಲ್ಲದಕ್ಕಿಂತ ದೊಡ್ಡದಾಗಿ ಕಾಣಿಸ್ತಿರೋ ಹಾವು ಇದೆ. ಕರಡಿ ವಿಗ್ರಹದ ಥರ ಕಾಣಿಸ್ತಾ ಇದೆ.
ತಲೆ ಮೇಲೆ ಬೇರೆ ದೀಪ ಬೆಳಗಿಸ್ಬೇಕು. ಅಯ್ಯೋ ಪರಮಾತ್ಮ, ನೀನೇ ದಾರಿ ತೋರಿಸ್ಬೇಕು. ದೀಪ ಬೆಳಗಿಸ್ದೆ ವಾಪಸ್ ಹೊರಟು ಹೋದ್ರೆ ಹಾವು ಕಚ್ಬಿಡುತ್ತೆ. ನನ್ನ ಗಂಡಾಂತರ ಇದೆ ಅಂತ ಅರ್ಥ ಆಗ್ತಿದೆ. ಈಗ ಏನು ಮಾಡಲಿ? ದೀಪನ ಹೇಗೆ ಬೆಳಗಿಸೋದು? ಬೆಂಕಿ 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 ಬೆಳಗ್ತಾ ಇದೆ. ಪುಲುಚಿ, ಕರಡಿ ತಲೆ ಮೇಲಿರೋ ದೀಪನ ಬೆಳಗ್ಸು. ಹಾ,